ನೋಡಿ, ಮೊದಲನೇದಾಗಿ ಈ ರೀತಿ ಜೋಳ ತಗೊಂಡು ಚೆನ್ನಾಗಿ ತೊಳೆದಿಟ್ಕೋಬೇಕು. ಇದೇ ಬೇಬಿ ಕಾರ್ನ್ ಮಾಡೋಕ್ಕೆ ಬೇಕಾಗಿರೋ ಜೋಳ. ನೋಡಿ, ಬೇಬಿ ಕಾರ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿಲಿ, ನಾನು ಮಂಚೂರಿಯನ್ಗೋಸ್ಕರ ಈ ಥರ 2 ದೊಡ್ಡ ಈರುಳ್ಳಿನ ಹೆಚ್ಚಿಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿನ ಖಾರಕ್ಕೆ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕರಿಬೇವು ಕೊತ್ತಂಬರಿ ಮತ್ತು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಇದಿಷ್ಟು ತರಕಾರಿ ಬೇಕಾಗುತ್ತೆ ಅದಕ್ಕೆ. ಇವಾಗ ಮಂಚೂರಿಯನ್ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ ಹಿಟ್ಟು ತೊಗೋತಾ ಇದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಕ್ರಿಸ್ಪಿ ಆಗಲಿಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಇವಾಗ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಾಗ ಬೇಬಿ ಕಾರ್ನಿಗೆ ಜಸ್ಟ್ ಒಂದು ಕೋಟಿಂಗ್ ಆಗಬೇಕು. ಕೋಟಿಂಗ್ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಎಲ್ಲ ಬೇಬಿ ಕಾರ್ನ ಈ ರೀತಿ ಹಿಟ್ಟಲ್ಲಿ ಹಾಕಿ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನಾನು ಮಂಚೂರಿಯನ್ ಕರೀಲಿಕ್ಕೆ ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಬೌಲಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು, ಸ್ವಲ್ಪ ಟೊಮಾಟೊ ಸಾಸ್ ತೊಗೊಂಡದು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಈ ರೀತಿ ಒಂದೊಂದೇ ಅದನ್ನು ಬೇಬಿ ಕಾರ್ನ ಬಿಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಬೇಬಿ ಕಾರ್ನು ಒಂದೊಂದಾಗೆ ಬಿಟ್ಕೊಳ್ಳಿ. ಆದಷ್ಟು ಸಣ್ಣ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಬಳಸಿದಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನೀವು ಆದಷ್ಟು ಮನೇಲೇ ತಯಾರಿಸ್ಕೊಳ್ಳಿ. ಯಾಕಂದರೆ ಹೊರಗಡೆ ತಂದಿದ್ದು ತುಂಬ ಆರೋಗ್ಯಕ್ಕೆ ಹಾನಿಕರ ಮತ್ತು ಯಾವ ಕೆಮಿಕಲ್ ಹಾಕಿ ರೆಡಿ ಮಾಡಿರ್ತಾರೋ ಗೊತ್ತಿರಲ್ಲ. ಮನೇಲೇ ನೀವು ರೆಡಿ ಮಾಡ್ಕೊಳ್ಳಿ ಎಲ್ಲ ಐಟಮ್ಗಳು. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಫುಡ್ ಕಲರನ್ನು ಆ್ಯಡ್ ಮಾಡಿಲ್ಲ. ನೋಡಿ, ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಸುಲಿದಿದ್ದ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಕರಿಬೇವು ಕೊತ್ತಂಬರಿ ಎಲ್ಲ ತರಕಾರಿನೂ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ತಗೊಂಡ ಎಲ್ಲ ಸಾಸುಗಳನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಿ. ಸಾಸಿನ ಸ್ವಲ್ಪ ಇದು ಹೋಗೋವರೆಗೂ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ. ನಾನು ಬೈಂಡಿಂಗ್ ಕೋಟಿಗೆ ಚೆನ್ನಾಗಿ ಬರಲಿಕ್ಕೆ ಒಂದು ಗ್ಲಾಸಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ಬಿಟ್ಟು ಈ ಥರ ನೀರು ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಈ ರೀತಿ ಬೈಂಡಿಂಗ್ ಆಗಲಿಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸಾಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಖಾರ ಪುಡಿ ಎಲ್ಲ ಹಾಕ್ಕೊಳ್ಳಿ. ನಂದು ಕಲರ್ ಯಾಕೆ ಬಂದಿಲ್ಲ ಅಂದರೆ ನಾನು ಆದಷ್ಟು ರೆಡಿಮೇಡ್ ಕಲರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿ. ನೋಡಿ, ಎಲ್ಲ ಬೇಬಿ ಕಾರ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸಿ. ಆದಷ್ಟು ಬೇಗ ಕೈ ಆಡಿಸಿ, ಯಾಕಂದರೆ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಯಾಕಂದರೆ ಕ್ರಿಸ್ಪಿ ಇದ್ದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಬೇಗ ಕೈ ಆಡಿಸಿ ಎಲ್ಲದನ್ನೂ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ಬೇಬಿ ಕಾರ್ನ್ ಮಂಚೂರಿಯನ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ, ಹಸಿ ಈರುಳ್ಳಿನ ಮೇಲೆ ಹಾಕಿ ನಾವು ಸಿದ್ಧ ಮಾಡಿಬಿಟ್ರೆ ತಿನ್ನಲಿಕ್ಕೆ ಇದು ಸಿದ್ಧವಾಗಿದೆ. ಈ ಮಂಚೂರಿಯನ್ ರೆಡಿಯಾಗಿದೆ. ಇವಾಗ ನಿಮ್ಮ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು. ನನಗಿಲ್ಲಿ ಅವೈಲೇಬಲ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸಣ್ಣಗೆ ಹೆಚ್ಚಿದ ಮಾಮೂಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಸಾಧ್ಯವಾದಷ್ಟು ನಿಮಗೆ ಟೊಮೊಟೊ ಸಾಸ್ ಬೇಕಾದರೆ ಟೊಮೊಟೊ ಸಾಸು ಹಾಕ್ಕೊಂಡು ನೀವು ಸವಿಲಿಕ್ಕೆ ಸಿದ್ಧವಾಗಿದೆ.